ಹೇ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಇವತ್ತು ಮಧ್ಯಾಹ್ನದಿಂದ ವಿಡಿಯೋ ಮಾಡತ್ತೀನಿ, ಯಾಕಂದ್ರೆ ಮಧ್ಯಾಹ್ನ ಇದ್ದೀನಿ. ನಿನ್ನೆ ಡ್ಯಾನ್ಸ್ ಅದು ಕುಣಿದು ಸುಸ್ತಾದ್ರಿಂದ ಎಲ್ಲರೂ ನಮ್ಮ ಊರೆಲ್ಲ ಮಧ್ಯಾಹ್ನ ಇದ್ದಾರ. ಇವಾಗ ಅಡುಗೆ ಮಾಡಕ್ಕಿಟ್ಟಾರ. ಇವಾಗ ರೈಸ್ ಮಾಡ್ತಾರೆ ನಮ್ಮ ಪ್ರಶಾಂತ್ ಅವರು. ಇವರೇ ಅಡುಗೆ ಭಟ್ರು ನಮ್ಗೆ. ಮಗ ಏನು ಇವತ್ತು ಅಡುಗೆ? ಇವತ್ತು ರೈಸು ಮತ್ತು ಟೊಮೆಟೊ ಬಾತ್. ಟೊಮೊಟೊ ಬಾತ್, ಟೊಮೆಟೊ ಚಟ್ನಿ, ಟೊಮೊಟೊ ಚಟ್ನಿ ಚಟ್ನಿ ಎಲ್ಲ ರೆಡಿ ಮಾಡ್ಕೊಳ್ತಾರೆ. ಇನ್ನೊಂದು ಸ್ವಲ್ಪ ಗಲೀಜೈತಿ, ಏನೋ ಅನ್ಕೋಬೇಡ್ರಿ. ಮತ್ತು ಬ್ಯಾಚುಲರ್ಸ್ ರೂಮ್ ಹಿಂಗೆ ಇರೋದು. ಇವಾಗ ಅಡುಗೆ ಮಾಡ್ತಾರೆ. ಇವ್ರಿನ ಮಕ್ಕೊಂಡಾರ ನೋಡ್ರಿ. ಮಾಲಾಕ್ರಿನ ಮಕ್ಕೊಂಡಾರ. ಟೈಮ್ ನೋಡಿದ್ರೆ 2 ಗಂಟೆ ಆಗೈತಿ. ಇದಲ್ರಿ ಸರ. ಮತ್ತು ಇವ್ರನ್ನೆಲ್ಲ ಎಬ್ಬಿಸಿ ನಮ್ಮ ಪ್ರಶಾಂತ್ ಅವರು ಅಡುಗೆ ಅದು ಮಾಡ್ತಾರೆ. ನೆಕ್ಸ್ಟ್ ಊಟ ಅದು ಮಾಡೋಣಂತ ಗಾಯ್ಸ್. ಇವಾಗ ನಮ್ಮ ಹುಡ್ರು ಹೋಗಿ ಮೊಸರು ಮತ್ತೇನಂತಂದ್ರೆ ಮಗ ಟೊಮೆಟೊ ಇನ್ನೊಂದಿಷ್ಟು ಟಮಾಟೆ ಹಣ್ಣು ತಂದಾರ. ಇದೇನು ಇದು ಎಣ್ಣೆ ಎಣ್ಣೆ ತಂದಾರ. ಎಣ್ಣೆ ಇರ್ಲಾರ್ದಕ್ಕೆ ಇವಾಗ ನಮ್ಮ ಪ್ರಶಾಂತ ಟಮಾಟೆ ಹಣ್ಣದು ಹೋಳಿ ಗೊಜ್ಜು ಮಾಡ್ತಾನಂತ. ಮಗ ನಾನು ಹೋಳ್ತೀನಿ ಕೊಡು. ಇರ್ಲಿ ಬೇಡ, ನಾವು ಡೋಂಟ್ ಟೇಕ್ ರಿಸ್ಕ್. ನೋಡ್ರಿ, ಇವನೇ ನಮಗೆಲ್ಲ ಅಡುಗೆ ಮಾಡಿ ಹಾಕೋದು. ನಮ್ಮ ಕೈಲಿ ಒಂದು ಕೆಲಸ ಹಚ್ಚಂಗಿಲ್ಲ. ಅದು ತೊಳೆಯೋದು ಮಾತ್ರ ನಾವೇ ತೊಳಿಬೇಕು. ಇವಾಗೆಲ್ಲ ರೆಡಿ ಮಾಡಾಕತ್ತಾನ. ಟೊಮೆಟೊ ಹಣ್ಣೆಲ್ಲ ಕೊಯ್ಕೊಂಡು ಟೊಮೆಟೊ ಗೊಜ್ಜು ಮಾಡ್ತಾನಂತ. ರೈಸಿಗೆ ಇಟ್ಟದಿಲ್ಲಿ. ನೆಕ್ಸ್ಟ್ ರೈಸ್ ಆಗೋಣ, ಗೊಜ್ಜು ಮಾಡೋದು. ಮೊಸರದು ತಂದಾರ. ನೆಕ್ಸ್ಟ್ ಗೌಡ ಟೊಮೆಟೊ ಹಣ್ಣು ತಿಂದುಬಿಡ್ಲಿ ಸುಮ್ಮನೆ. ಟೊಮೆಟೊ ಹಣ್ಣು ತಿಂದುಬಿಡೋದು ಹಂಗೆಲ್ಲ ಹಚ್ಚಂಗ್ಲವ. ಹಚ್ಚಿಬಿಟ್ಟೇನಿ. ಅಡ್ಡಾಡ ಉದ್ದದ ತಮ್ಮ ಕಡೆಯಿಂದ ನಮ್ಗೇನಾರು ಕೆಲಸ ಹಚ್ಚಿದ್ರೆ ಹೇಳತ್ತೀನಲ್ಲ. ಓಯ್ ಆಯ್ತು, ನಿಮ್ಗಿನ ಹೆಚ್ಚಿಂದ ಮಾಡೋಣ. ಯಾರು ದಬ್ಬಾಳಿಕೆ ಮಾಡಾಕ್ತಾರ ನಿನಗೆ? ಇಲ್ಲಲ್ಲ. ಇವಾಗ ರೈಸ್ ಎಲ್ಲ ರೆಡಿ ಆಗೈತಿ. ನಮ್ಮ ಪ್ರಶಾಂತ್ ಅವರು ಇನ್ನೊಂದು ಇದಕ್ಕೆ ಹಾಕೂತಾರ ಮೆಲ್ಕೆ. ಯಾಕಂದ್ರೆ ಇದು ಹೋಗಣೆ ಇನ್ನೊಂದಿಲ್ಲ ಒಂದ್ರಾಗೆ ಎಲ್ಲ ನೋಡಿ ಗೈಸ್, ಎಂತ ಪಡ್ತಾನೆ ನಮ್ದು. ಒಂದೇ ಬೋಗಣೆಗೆ ನಾನಾ ಥರದ ಅಡುಗೆ ಮಾಡ್ತಾನೆ ನಮ್ಮ ಹುಡುಗ. ಇವನು ಉಳ್ಳಾಗಡ್ಡಿ ಕೊಯ್ಯ ಸ್ಟೈಲ್ ನೋಡ್ರಿ. ಇವನು ಲೇ ಕರೆಕ್ಟಾಗಿ ಕೊಯ್ಲಿ ಅವನ್ನ. ಸುಮ್ಮನೆ ನಮ್ಮ ಹುಡುಗಂದು ಬ್ರೇಕಪ್ ಆಗಿಬಿಟ್ಟೈತಿ, ಅದಕ್ಕೆ ಹಾಳಾಗ್ಬಿಟ್ಟಾಗ ನಾಚುವಂಗ ಬೆಳ್ಳನ ನಿಂದ ಗಣ್ಣ ಏನೋ ಪ್ರಶಾಂತ ಜೋರಾದ್ಲೇ ನಿಂಗ. ಇವಾಗ ರೈಸ್ ಎಲ್ಲ ಅಳ್ಬೇಡ, ಸುಮ್ಮನೆ ಅಳಕ್ಕೆ ಹೋಗ್ಬೇಡ. ಎಲ್ಲ ಆಗೋದಾಗೈತಿ, ಹೋಗೋದು ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಏನಿಲ್ಲ, ಅವ್ನ ಹುಡುಗಿನ ಅವನ್ನ ಕೊಲೆ ಮಾಡಾಕತ್ತು ಬಿಟ್ಟಾನ. ಬ್ಯಾಡ ಬಿಡ್ಲಿ, ಅಷ್ಟಕ್ಕೆ ಯಾಕೆ ಬ್ರೇಕಪ್ ಮಾಡ್ಕೊಂಡಿದ್ದು ಕೊಲೆ ಮಾಡೋದು. ಗೈಸ್ ನೋಡ್ರಿ, ನಮ್ಮ ಹುಡ್ರ ಪರಿಸ್ಥಿತಿ ಇದು. ಇವಾಗ ರೈಸ್ ಎಲ್ಲ ರೆಡಿ ಆಗೈತಿ. ನೆಕ್ಸ್ಟ್ ನಮ್ಮ ಪ್ರಶಾಂತ್ ಅವ್ರು ಗೊಜ್ಜು ಮಾಡ್ತಾರ. ಜಲ್ದಿ ಮಾಡಲಿ, ಹಸು ಐತಿ. ನಿನಗೆ ಯಾರ ಏನಾರ ಇದು ಮಾಡಾಕ್ತಾರನ? ಫೋರ್ಸ್ ಮಾಡಾಕ್ತಾರನ? ಯಾರು ಹೊಡ್ಯಾಕ್ತಾರನ? ಇಲ್ಲಲ್ಲ, ಯಾರಿಲ್ಲ ಅಂತ ಮಾಡಲಿಲ್ಲ ಅಂದ್ರೆ ಕಡಿತೀವಿ ಸಣ್ಣ. ಹಲೋ ಗಾಯ್ಸ್, ಇವಾಗ ನಮ್ಮ ಅಡುಗೆ ಎಲ್ಲ ಪ್ರಿಪೇರ್ ಆಗೈತಿ. ರೈಸು, ಇದು ಗೊಜ್ಜು ಅಂತ. ಗೊಜ್ಜಿದು ನಮ್ಮ ಹುಡುಗ ಕಾಲೇಜಿಗೆ ಹೋಗಕ್ಕೆ ರೆಡಿ ಆಗ್ಯಾನ. ಇವಾಗ ನೋಡಿ ಮೊಸರನ್ನ, ಏನ್ಲೇ ಮೊಸರನ್ನ ಪ್ರಿಪೇರ್ ಮಾಡ್ಕೊಂಡ್ಬಂದ್ಬಿಟ್ಟೆ. ನೆಕ್ಸ್ಟ್ ಇವಾಗ ಊಟ ಮಾಡೋಣಂತ. ಇವನು ಕಾಲೇಜಿಗೆ ಹೋಗ್ತಾನಂತ. ಇವನು VIP ಅಂತ. ಇವನು ಮೆಸೇಜ್ ಹಾಕ್ಯಾರ ಗ್ರೂಪ್ದಾಗ, ಕಾಲೇಜಿಗೆ ಬರ್ರಿ ಸರ ಸಪ್ಪ ಅಂತ. ಊಟನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಕಾಲೇಜಿಗೆ ಬಿಟ್ಟು ಬರೋಕ್ಕೆ ಅವ್ರನ್ನ ಗೈಸ್. ಇವಾಗ ಊಟನೆಲ್ಲ ಮಾಡಾಕ್ತೀವಿ. ನೀವು ಬರೀ ಊಟ ಮಾಡಾಕ್ತೀರಂತ ಅಪ್ಪಾಜಿ. ಗೈಸ್ ಇವಾಗ ಊಟನೆಲ್ಲ ಮುಗಿಸ್ಕೊಂಡು ನಮ್ಮ ಹುಡುಗ ಕ್ಲಾಸಿಗೆ ಹೊಂಟಾನೆ. ಯಾಕಂದ್ರೆ ಅವ್ನು ಒಂದೇ ಸಬ್ಜೆಕ್ಟ್ದು ಮೆಸೇಜ್ ಹಾಕ್ಯಾರ ಗ್ರೂಪ್ದಾಗ. ಸೆಕ್ ಅಂತ ಯಾವುದೋ ಪೊಲಿಟಿಕಲ್ ಸಬ್ಜೆಕ್ಟ್ ಗ್ರೂಪ್ದಾಗ ಮೆಸೇಜ್ ಹಾಕ್ಯಾರ. ಅದಕ್ಕೆ
ಅವ್ನು ಬಿಟ್ಟು ಬರಕ್ಕೆ ಎಲ್ಲರೂ ಹೊಂಟೀವಿ, 4 ಜನ ಹೊಂಟೀವಿ ಅವ್ನು ಬಿಟ್ಟು ಬರಕ್ಕೆ. ನೆಕ್ಸ್ಟ್ ಅಲ್ಲಿ ಹೋಗೋಣಂತ ಕಾಲೇಜಿಗೆ. ಅವ್ನು ಬಿಟ್ಟು ನಾವು ಹೊರಗೆ ಅಡ್ಡಾಡಕ್ಕೆ ಹೋಗೋಣಂತ ಏನೋ, ಮತ್ತು ಅವು ಬರತ್ತನ ಅಲ್ಲೇ ಟೈಮ್ ಪಾಸ್ ಮಾಡಿ ಅವ್ನು ಕರ್ಕೊಂಡು ಮತ್ತೆ ಬರೋಣಂತ. ಮತ್ತು ನೆಕ್ಸ್ಟ್ ಸಿಗ್ತೀನಂತ. ನೆಕ್ಸ್ಟ್ ಅಂತ ಅವನ ಕ್ಲಾಸ್ ಐತಿ, ನೀನು ಯಾಕೆ ಹೊಂಟಿಲ್ಲ? ನೀನು ಈ ಪರಿ ಟಿಪ್ ಟಾಪ್ ರೆಡಿಯಾಗಿ ಎದಕ್ಕೆ ಹೊಂಟಿಲ್ಲ ನೀನು? ಅದೇ ಮಸ್ತ್ ಐತ್ರಿ ನಿಮಗೆ. ಹಾಂ, ಎದಕ್ಕೆ ಹೊಂಟಿಲ್ಲ ಸದ್ಯಕ್ಕೆ? ಒಬ್ಬನೇ ಇಲ್ಲಿ 4 ಜನ ಇದೀವಿ ಹುಡುಗ. ಅಲ್ಲೊಂದು ಇಬ್ರು ಬರೋಲ್ಲ. ನೀವು ಬರೋದು ಗೊತ್ತಿದ್ದಿಲ್ಲ ನನಗೆ, ಇಲ್ಲಾಂದ್ರೆ ನಾನು ಅಲ್ಲೇ ಮಕ್ಕಂತಿದ್ದೆ. ಹೌದಾ? ನಮ್ಮ ಇಲ್ಲಿ ಹುಡುಗ ಇದ್ರಾಗ ಹಾಕಿ ಮುಚ್ಚಿಬಿಡೋಣ ನಾವು. ಗಾಯ್ಸ್, ಫೈನಲಿ ಕಾಲೇಜ್ ಹತ್ರ ಬಂದೀವಿ. ಇವನ್ನ ಒಳಗೆ ಕಾಲೇಜ್ ಒಳಗೆ ಕಳಿಸಿ ನಾವು ಇಲ್ಲಿ ಹೊರಗೆ ಟೈಮ್ ಪಾಸ್ ಮಾಡೋಣ ಅಂತ. ಗಾಯ್ಸ್, ಇವಾಗ ದೊಡ್ಡ ಮೀಟಿಂಗ್ ಮುಗಿಸ್ಕೊಂಡು ಬಂದ್ಬಿಟ್ಟಾರ ಹುಡ್ರು. ಇವಾಗ ಬಂದಾರ, ಏನೋ ಮೀಟಿಂಗ್ ಇತ್ತಂತ, ಮೀಟಿಂಗ್ ಮುಗಿಸ್ಕೊಂಡು ಬಂದಾರ. ಏನು ಮಗ, ಏನು ಮೀಟಿಂಗ್ ಇತ್ತು? ಪೊಲಿಟಿಕಲ್ ಸೆಕ್ ಎಕ್ಸಾಮ್ದಾ? ಎಕ್ಸಾಮ್ ಐತಂತ? ಇಲ್ಲ, ಎಕ್ಸಾಮ್ ಬಂದು 50 ಮಾರ್ಕ್ಸ್ ಪ್ರಾಜೆಕ್ಟ್ ಮಾಡ್ಕೊಡು. ಪ್ರಾಜೆಕ್ಟ್ ಮಾಡ್ಕೊಡ್ಬೇಕಂತ. ಅದೆಲ್ಲ ಮೀಟಿಂಗ್ ಮುಗಿಸ್ಕೊಂಡು ಇವಾಗ ಬಂದ್ರೆ ನಮ್ಮ ಹುಡ್ರು ಕುಣಿಯೋದು ನೋಡ್ರಿ, ಡ್ಯಾನ್ಸ್. ಇವಾಗ ಸಾಯಂಕಾಲ ಆಗೈತಿ, ಚಹಾ ಮಾಡ್ಬೇಕಂತೇಳಿ ಅಂಗಡಿಗೆ ಬಂದೀವಿ ಏನೋ ತಗೋಕ. ಅಣ್ಣ, ಚಹಾ ಪುಡಿ ಅದಲ್ಲಿ ₹10 ಕೊಡ, 5 ರೂಪಾಯಿ. ಗ್ಯಾಸ್, ಇವಾಗ ಹಾಲು, ಬ್ರೆಡ್, ಬಿಸ್ಕಿಟ್ ಎಲ್ಲ ತೊಗೊಂಡಿವಿ. ಗಾಯ್ಸ್, ಇವಾಗ ಹಾಲು, ಬ್ರೆಡ್ಡು, ಬಿಸ್ಕಿಟು ಅದನ್ನೆಲ್ಲ ತೊಗೊಂಬಂದಿವಿ. ನಮ್ಮ ಗೌಡ್ರು ಚಹಾ ಕಡಾಕ್ತಾರೆ ಇವಾಗ. ಚಹಾ ಮಾಡ್ಕೊಂಡು ಕುಡಿಯೋಣಂತ ಇವಾಗ. ಎಲ್ಲ ತೊಗೊಂಡೋಗಿ ಮತ್ತೆ ಸಕ್ಕರೆನೇ ಒಯ್ದಿದ್ದಿಲ್ಲ, ಅದಕ್ಕೆ ಮತ್ತೆ ಕೆಳಗೆ ಅಂಗಡಿಗೆ ಹೋಗಿ ಸಕ್ಕರೆ ತೊಗೊಂಡು ಮತ್ತೆ ರೂಮ್ ಕಡೆ ಬಂದ್ವಿ. ಸಕ್ಕರೆ ತರಾಟಿಗೆ ನಮ್ಮ ಗೌಡ್ರು ಚಹಾ ಇಟ್ಬಿಟ್ರ. ತೊಗೊರಿ ಸಕ್ರೆ ಎಲ್ಲ ತೊಗೊಂಡು ಬಂದು ಸಕ್ಕರೆನೇ ತೊಗೊಂಡು ಹೋಗಿ ನೆನ್ಪು ಮಾಡಕ್ಕೆ ಬರಲ್ಲ ಅಂದೆ. ಮತ್ತು ಗಾಯ್ಸ್, ಇವ್ರು ಎಂಥ ಪ್ಲ್ಯಾನ್ ಮಾಡ್ಯಾರಂದ್ರೆ, ರೂಮ್ದಾಗ ಯಾರೂ ಇರ್ಲಾರ್ದು ನೋಡಿ, 4 ಜನ ಇದ್ದು ನೋಡಿ ಚಹಾ ಮಾಡೋಣ ಅಂತ ಹೇಳ್ಯಾರ ನೋಡ್ರಿ ಇವರು. ಎಂಥವ್ರು ಇರ್ಬೋದು ನೋಡ್ರಿ ಗಾಯ್ಸ್. ನೋಡ್ರಿ ಗಾಯ್ಸ್, ಯಾರು ರೂಮ್ದಾಗ ಇರ್ಲಾರ್ದು ನೋಡಿ 4 ಜನ ಇದ್ದು ನೋಡಿ ಚಹಾ ಮಾಡೋಣ ಅಂತ ಹೇಳ್ಯಾರ. ನಿಮ್ಮ ಗ್ರೂಪ್ದಾಗ ಇದ್ರೆ ಟ್ಯಾಗ್ ಮಾಡ್ರಿ ನನಗೆ. ಏಯ್, ಬೂಸ್ಟ್ ರೆಡಿ ಹಾಕುತ್ತೈತಿ ಇವಾಗ. ನೋಡ ಸುಡಿತೆ. ಮನೆಯಲ್ಲಿ ಬೂಸ್ಟ್ ಪ್ರಿಪೇರ್ ಆಯ್ತು. ನಮ್ಮ ಗೌಡ್ರು ಕಪ್ಪಿಗೆ ಹಾಕತ್ತಾರ. ನೆಕ್ಸ್ಟ್ ರೆಡಿ ಹಾಕಿ ಕುಂತ್ಬಿಟ್ಟಾರೆ ಇಲ್ಲಿ. ಮೆಲ್ಲಗೆ ತಗ, 4 ಜನ ಇದ್ದೀವಿ. ಗೈಸ್, ಫೈನಲಿ ರೆಡಿ ಆಯಿತು. ನಾವೊಂದು ಕಪ್ ತಗೋಣ ಅಂತ. ನಮಗೊಂದು ಸ್ವಲ್ಪ ಬ್ರೆಡ್ ಕೊಡ್ರು. ಇಲ್ಲೇ ಐತಪ್ಪ, ತಗರಿ. ಗೈಸ್, ಫೈನಲಿ ಇವತ್ತಿನ ಲಾಗ್ ಇಷ್ಟೇ. ಈ ಒಂದು ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕು, ಶೇರು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ. ಬಾಯ್ ಬಾಯ್.